ಹೌದು ವೀಕ್ಷಕರೇ, ಎಲ್ಲರ ಗಮನ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಮೇಲೆ ಇತ್ತು. ಈ ಬಾರಿ ಸುಧಾಕರ್ ಗೆಲ್ಲುವುದು ಸುಲಭವಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರಬಲ ಪೈಪೋಟಿ ನೀಡುತ್ತಾರೆ, ಈ ಬಾರಿ ಸೋಲ್ತಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡಿತ್ತು. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾಂಬಾ ಮತ್ತು ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಜೂನ್ 2ರಂದು ಸುಧಾಕರ್ ಗೆಲುವಿಗಾಗಿ ಹೋಮ ಹವನ ಮಾಡಿ ದೇವಾಲಯದ ಮುಖ್ಯ ಅರ್ಚಕರು ಮತ್ತು ಶಿಲ್ಪಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳು ದೇವರ ಬಳಿ ಸುಧಾಕರ್ ಗೆಲುವಿನ ಅಪ್ಪಣೆ ಕೇಳಿದಾಗ ದೇವಿ ಗೆಲುವಿನ ಸೂಚನೆ ನೀಡಿದ್ರು. ಅದರಂತೆ ಡಾಕ್ಟರ್ ಕೆ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ 1.5 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಮಹಿಮೆಯುಳ್ಳ ಶ್ರೀ ಕಾಳಿಕಾಂಬಾ ಮತ್ತು ಚೌಡೇಶ್ವರಿ ದೇವಿ ಕೊಟ್ಟ ಮಾತಿನಂತೆ ಸುಧಾಕರ್ ಗೆಲುವು ಕಂಡಿದ್ದಾರೆ. ಹಾಗಾಗಿ ಗುರುವಾರ ಬಾದಾಮಿ ಅಮಾವಾಸ್ಯೆಯಂದು ದೇವಾಲಯದಲ್ಲಿ ಸುಧಾಕರ್ ಅವರಿಗೆ ಆ ದೇವರು ಸಾರ್ವಜನಿಕರ ಪರ ಮತ್ತಷ್ಟು ಕೆಲಸ ಮಾಡಲಿ ಎಂದು ವಿಶೇಷ ಹೋಮ ಹವನ ಮಾಡಿದ್ದಾರೆ. ಗುರುವಾರ ಬಾದಾಮಿ ಅಮಾವಾಸ್ಯೆ, ಜಗನ್ಮಾತೆ ಶ್ರೀ ಕಾಳಿಕಾಂಬಾ ದೇವಿ ಚೌಡೇಶ್ವರಿ ದೇವಿ ಅಮ್ಮನವರ ಆಶೀರ್ವಾದ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಏನು ಈ ಬಾರಿ ನಡೆದಕ್ಕಂಥ ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಭಾರಿ ಹೆಚ್ಚಿನ ಮತಗಳಿಂದ ಗೆದ್ದಿದ್ದಾರೆ. ಭಾಳ ಸಂತೋಷವಾದ ವಿಷಯನೇ ಇದು. ಮತ್ತು ಇವತ್ತು ದೇವಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದಲೂ ಪ್ರತಿ ಅಮಾವಾಸ್ಯೆಗೂ ಇದೇ ಥರ ದೇವಿಗೆ ಪೂಜೆ ನಡೆಯುತ್ತೆ. ಆದರೂ ಇವತ್ತಿನ ದಿವಸ ಸುಧಾಕರ್ ಅಣ್ಣವರು ಹೆಸರಿನ ಮೇಲೆ ಇವತ್ತು ಅಮ್ಮನವ್ರಿಗೆ ವಿಶೇಷವಾದ ಪೂಜೆ, ಹೋಮ ಹವನಾದಿಗಳನ್ನು ತಾಯಿಗೆ ಅರ್ಪಿಸಿ ಪೂರ್ಣಾಹುತಿ ನೀಡಿ ಅವ್ರಿಗೆ ಆ ಜಗನ್ಮಾತೆ ಕಾಳಿಕಾಂಬಾ ದೇವಿ ಚೌಡೇಶ್ವರಿ ದೇವಿ ಆಶೀರ್ವಾದ ಸಿಗಲಿ. ಇನ್ನಷ್ಟು ಅವರು ಜನಸೇವೆ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ ಆ ತಾಯಿ ಶಕ್ತಿ ಕೊಡಲಿ. ಇನ್ನೂ ಅವರಿಗೆ ಒಳ್ಳೆ ದೊಡ್ಡ ಸ್ಥಾನ ಸಿಗಲಿ ಅಂತ ಅಮ್ಮನವ್ರಿಗೆ ಇವತ್ತು ಪ್ರಾರ್ಥನೆ ಮಾಡಿದ್ದೀರಿ. ಅದು ಫಲಿಸುತ್ತೆ, ಒಳ್ಳೆಯದಾಗುತ್ತೆ. ಸರ್ವರನ್ನು ಆ ಅಮ್ಮ ಕಾಪಾಡ್ತಾಳೆ. ಸುಧಾಕರ್ ಅಣ್ಣವ್ರಿಗೆ ಇನ್ನೂ ದೊಡ್ಡ ಪದವಿ ಬರಬೇಕು ಅಂತಂದು ತಾಯಿನ ಆಶೀರ್ವಾದ ಪಡೆದಿದ್ದೀರಿ. ಆ ತಾಯಿ ಒಳ್ಳೇದು ಮಾಡ್ತಾಳೆ. ಜಗನ್ಮಾತೆಯಾದ ಈ ಅಮ್ಮ ಈ ಕಾಲದೊಳಲ್ಲ, ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತ ಕಾಲ ಸುಮಾರು 5-6 ತಲೆಗಳಿಂದ ಬಂದಿರತಕ್ಕಂಥ ದೇವಿ ಅಮ್ಮ ಕಾಳಿಕಾಂಬಾ ದೇವಿ ಚೌಡೇಶ್ವರಿ ದೇವಿ. ಆ ತಾಯಿಯನ್ನು ನಾವು ಅದೇ ಥರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ ಏನೇ ಒಂದು ಕೆಲಸ ಮಾಡಬೇಕಂದ್ರೂ, ಏನೇ ಒಂದು ಪೂಜೆ ಮಾಡಬೇಕಂದ್ರೂ ಆ ಜಗನ್ಮಾತೆಯಾದ ಅಮ್ಮನವರು ಅಪ್ಪಣೆ ಇಲ್ದಿದ್ದು ನಾವೇನು ಮಾಡೋದಿಲ್ಲ. ಆ ತಾಯಿ ಏನು ಅಪ್ಪಣೆ ಕೊಡ್ತಾಳೋ ಆ ಥರ ನಾವು ಇಲ್ಲಿ ದೇವ್ರ ಸೇವೆ ಮಾಡ್ಕೊಂಡು ಹೋಗೋದು. ಭಕ್ತರಿಗೂ ಅಷ್ಟೇ, ಅಮ್ಮನು ನಾನಾ ಥರ ಸರ್ವ ಕಾಯಿಲೆಗಳು ವಾಸಿ ಮಾಡಿದ್ದಾಳೆ. ಅಮ್ಮ ಆಗುತ್ತೆ, ಒಳ್ಳೇದು ಮಾಡ್ತೀನಿ ಅಂತ ಅಪ್ಪಣೆ ಕೊಟ್ಟರೆ ಗ್ಯಾರಂಟಿ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ. ಆ ಥರ ಅಮ್ಮನ ಅಪ್ಪಣೆ ಮೇಲೆ ಪ್ರತಿಯೊಂದು ನಾವು ಮಾಡೋದು. ಸುಧಾಕರ್ ಅಣ್ಣವ್ರ ವಿಚಾರವಾಗೂ ಅಷ್ಟೇ, ತಾಯಿಯವ್ರನ್ನ ನಾವು ಅಪ್ಪಣೆ ಕೇಳಿ ಆ ತಾಯಿ ಆಶೀರ್ವಾದ ಕೊಟ್ಟಲು. ಆ ತಾಯಿ ಯಾವ ಥರ ಅಪ್ಪಣೆ ಕೊಟ್ಟಲು ಅದೇ ಥರ ಅವರು ಗೆದ್ದಿದ್ದಾರೆ. ಆ ತಾಯಿ ಆಶೀರ್ವಾದ ಅವ್ರಿಗೂ ಇದೆ, ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಶ್ರೀ ಕಾಳಿಕಾಂಬಾ ಮತ್ತು ಚೌಡೇಶ್ವರಿ ದೇವಿ ಸೂಚನೆಯಂತೆ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಕಂಡಿದ್ದು ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರಲ್ಲಿ ಖುಷಿ ತಂದಿದೆ. ಅದೇ ರೀತಿ ದೇವಿಯ ಗೆಲುವಿಗೆ ಸೂಚನೆ ನೀಡಿದ್ದ ಪರಿಣಾಮ ದೇವಿಯ ಪವಾಡಕ್ಕೆ ಮನಸೋತ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಬಾದಾಮಿ ಅಮಾವಾಸ್ಯೆಯಂದು ಶ್ರೀ ಕಾಳಿಕಾಂಬಾ ಮತ್ತು ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಹೋಮದಲ್ಲಿ ಪೂರ್ಣಾಹುತಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಭವಿಷ್ಯದಂತೆ ಸುಧಾಕರ್ ಗೆಲುವು ಕಂಡಿದ್ದಾರೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರು 1,63,000 ಮತಗಳಿಂದ ಗೆಲ್ಲಬೇಕಾದ್ರೆ ಬಹುಶಃ ಜನಗಳ ಆಶೀರ್ವಾದ, ನಮ್ಮ ಕಾಳಿಕಾಂಬಾ ದೇವಿ ಅವರ ಆಶೀರ್ವಾದ, ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು JDSನ ಎಲ್ಲ ಮುಖಂಡರುಗಳು ಕೂಡ ಭಾಳ ಒಗ್ಗಟ್ಟಾಗಿ, ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಹೆಚ್ಚಿನ ಬಹುಮತವನ್ನು ತಂದುಕಟ್ಟಿದ್ದಾರೆ. ಇವತ್ತು ಡಾಕ್ಟರ್ ಸುಧಾಕರ್ ಅವರ ಸೋಲು ಏನು ಹಿಂದೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ಆಗಿತ್ತು, ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ಒಂದು ನೋವನ್ನು ಉಂಡಿದ್ರು. ಯಾಕೆಂದರೆ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದರು. ಅಭಿವೃದ್ಧಿ ಮಾಡಿ ಮತ ಕೇಳಿದ್ರೆ ಹೊರತು ಬರೀ ಡೋಂಗಿ ಮಾತುಗಳು ಹೇಳ್ಕೊಂಡು ಮತ ಕೇಳಲಿಲ್ಲ. ಅಂಥ ಒಬ್ಬ ವ್ಯಕ್ತಿಗೆ ಸೋಲುಂಟಾಯ್ತಲ್ಲ ಅಂತ ಎಲ್ರಿಗೂ ಮನಸ್ಸಲ್ಲಿ ಕಹಿ ಇತ್ತು. ಆ ಕಹಿಯನ್ನು ಮೊನ್ನೆ ಸಿಹಿ ಮಾಡಿ ಕೊಟ್ಟಿದ್ದಾರೆ. ನಾವು ಯಾರೂ ನಿರೀಕ್ಷೆ ಮಾಡಲಿಲ್ಲ. ನಾವೆಲ್ಲ ಕೂಡ 1 ಲಕ್ಷ ಅಂತರದ ಒಳಗಡೆನೇ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ಭಗವಂತ, ತಾಯಿ, ಕಾಳಿಕಾಂಬ ಎಲ್ಲರೂ ನಮ್ಮ ಸ್ವಾಮೀಜಿಗಳು, ಇವತ್ತು ಎಲ್ಲ ಸ್ವಾಮೀಜಿಗಳು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಇವ ನಿರ್ಮಲಾನಂದ ಸ್ವಾಮೀಜಿಯವರು ಇರ್ಬೋದು, ಸಿದ್ಧಗಂಗಾ ಸ್ವಾಮಿಗಳಿರ್ಬೋದು, ಆಮೇಲೆ ನೆಲಮಂಗದಲ್ಲಿರ್ತಕ್ಕಂಥ
ಎಲ್ಲ ಸಮುದಾಯದವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಅದೇ ನಮ್ಮ ಕಾಳಿಕಾಂಬ ದೇವಾಲಯದ ಸುಬ್ರಹ್ಮಣ್ಯ ಸ್ವಾಮಿಗಳು ಕೂಡ ಡಾಕ್ಟರ್ ಸುಧಾಕರ್ ಅವರಿಗೆ ಆತ್ಮೀಯರು. ಅವರು ಯಾವಾಗಲೂ ಕೂಡ ಅವರ ಪರವಾಗಿ ಇಲ್ಲಿ ಪೂಜೆ ಹವನ ಹೋಮ ಎಲ್ಲ ಮಾಡಿಸಿ ಅವರ ಒಂದು ಯಶಸ್ವಿಗೆ ಪೂಜೆ ಮಾಡ್ತಾ ಇರ್ತಾರೆ. ಮೊನ್ನೆ ತಾನೇ ಅವರ ಗೆಲುವಿಗೆ ಇಲ್ಲಿ ಒಂದು ಪೂರ್ಣ ಹೋಮ ಕೂಡ ಮಾಡಿ ಆ ತಾಯಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಗೆದ್ದ ಮೇಲೆ ಆ ತಾಯಿಗೆ ಇವತ್ತು ಅಮಾವಾಸ್ಯೆ ಒಳ್ಳೆಯ ದಿನ, ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಇವತ್ತು ಒಳ್ಳೆಯ ದಿನ ಆಗಿರೋದ್ರಿಂದ ಇಲ್ಲಿ ಒಳ್ಳೆಯ ಪೂಜೆ ಆಗಿದೆ. ನಾವೆಲ್ಲ ಬಂದು ಆ ತಾಯಿಯ ಒಂದು ಸೇವೆಯನ್ನು ಮಾಡಿದ್ದೀವಿ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಒಟ್ಟಾರೆ ಒಂದಲ್ಲ ಒಂದು ಪವಾಡಕ್ಕೆ ಹೆಸರುವಾಸಿಯಾಗಿರುವ ಈ ಸನ್ನಿಧಿ ಮೊನ್ನೆ ಪ್ರಕಟವಾದ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಶ್ರೀ ಕಾಳಿಕಾಂಬ ಮತ್ತು ಚೌಡೇಶ್ವರಿ ದೇವಿಯ ಸೂಚನೆಯಂತೆ ಸುಧಾಕರ್ ಗೆಲುವು ಕಂಡಿದ್ದು ಸಾರ್ವಜನಿಕರು ಆಶ್ಚರ್ಯಕ್ಕೀಡಾಗಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.